Good morning, everybody. Methods and techniques of social research, Program BA, subject sociology, semester 6th, session number 28. Topic types of hypotheses, created by Dr. Nagendrappa E. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ದಿನದ ತರಗತಿಯಲ್ಲಿ ಟೈಪ್ಸ್ ಆಫ್ ಹೈಪೋಥಿಸಿಸ್ ಅಂದರೆ ಪ್ರಾಕಲ್ಪನೆಯ ಪ್ರಕಾರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪ್ರಾಕಲ್ಪನೆ ಅಂದರೆ ಏನು, ಪ್ರಾಕಲ್ಪನೆಯ ಅರ್ಥ, ಪ್ರಾಕಲ್ಪನೆಯ ವ್ಯಾಖ್ಯಾನ ಮತ್ತು ಸ್ವರೂಪ ಈಗಾಗಲೇ ನಾವು ತಿಳ್ಕೊಂಡಿದ್ವಿ. ಅದರ ನಂತರ ಪ್ರಾಕಲ್ಪನೆಯ ಪ್ರಕಾರಗಳು ಅಂತಕ್ಕಂಥದ್ದು ಟೈಪ್ಸ್ ಆಫ್ ಹೈಪೋಥಿಸಿಸ್. Introduction. Before researchers can begin working on a question that interests them, they need to formulate a research hypothesis. ಅಂದರೆ ಇಲ್ಲಿ ಸಂಶೋಧಕ ತನ್ನ ಸಂಶೋಧನೆಯನ್ನು ಪ್ರಾರಂಭ ಮಾಡೋದಕ್ಕಿಂತಲೂ ಮುಂಚಿತವಾಗಿಯೇ ಅವನು ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇರುತ್ತೋ ಅಂತಹ ಕ್ಷೇತ್ರದಲ್ಲಿ ಅವನು ಕೆಲವೊಂದು ಪ್ರಶ್ನೆಗಳನ್ನು ಪ್ರಾರಂಭಿಸಬೇಕಾಗಿರುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೇನೆ. ಅಂದರೆ ಸಂಶೋಧಕರಿಗೆ ಆಸಕ್ತಿ ಇರುವ ಒಂದು ಕ್ಷೇತ್ರದಲ್ಲಿ ಅವನು ಪ್ರಶ್ನೆಗಳನ್ನು ಪ್ರಾರಂಭಿಸಬೇಕು. ಅವನು ಪ್ರಾರಂಭಿಸುವ ಮೊದಲು ಅವರು ಸಂಶೋಧನಾ ಪ್ರಾಕಲ್ಪನೆಯನ್ನು ರೂಪಿಸಬೇಕಾಗಿರುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಒಬ್ಬ ಸಂಶೋಧಕ ತನ್ನ ಸಂಶೋಧನೆಯನ್ನು ಪ್ರಾರಂಭ ಮಾಡುವುದಕ್ಕಿಂತಲೂ ಮುಂಚೆನೇ ಪ್ರಾಕಲ್ಪನೆಯನ್ನು ರೂಪಿಸಬೇಕಾಗಿರುತ್ತೆ ಅಂತ. ಬಿಫೋರ್ ರಿಸರ್ಚರ್ಸ್ ಕ್ಯಾನ್ ಬಿಗಿನ್ ವರ್ಕಿಂಗ್ ಆನ್ ಎ ಕ್ವಶನ್ ದಟ್ ಇಂಟ್ರೆಸ್ಟ್ ದೆಮ್, ದೇ ನೀಡ್ ಟು ಫಾರ್ಮುಲೇಟ್ ರಿಸರ್ಚ್ ಹೈಪೋಥಿಸಿಸ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಇಸ್ ಬಿಫೋರ್ ರಿಸರ್ಚ್ ಕ್ಯಾನ್ ಬಿಗಿನ್ ವರ್ಕಿಂಗ್ ಅಂದರೆ ಅವನು ಸಂಶೋಧನಾ ಕಾರ್ಯ ಪ್ರಾರಂಭ ಮಾಡೋದಕ್ಕಿಂತಲೂ ಮುಂಚಿತವಾಗ್ಲೇ ಅವನೇನು ಮಾಡಬೇಕಪ್ಪ ಅಂದರೆ ಪ್ರಾಕಲ್ಪನೆಯನ್ನು ರೂಪಿಸ್ಕೊಳ್ಬೇಕಾಗಿರುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. This is an important step in the scientific method because this determines the direction of the study. ಇದು ಬಹಳ ವೈಜ್ಞಾನಿಕ ವಿಧಾನದಲ್ಲಿನ ಒಂದು ಪ್ರಮುಖ ಹೆಜ್ಜೆ ಆಗಿದೆ, ಒಂದು ಪ್ರಯತ್ನವಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಇಟ್ ಇಸ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದ ಸೈಂಟಿಫಿಕ್ ಮೆಥಡ್. ವೈಜ್ಞಾನಿಕ ವಿಧಾನದಲ್ಲಿ ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಹೆಜ್ಜೆಯಾಗಿದೆ. ಏಕೆಂದರೆ ಇದು ಅಧ್ಯಯನದ ದಿಕ್ಕನ್ನು ನಿರ್ಧರಿಸುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ದಿಸ್ ಡಿಟರ್ಮೈನ್ಸ್ ದ ಡೈರೆಕ್ಷನ್ ಆಫ್ ದ ಸ್ಟಡಿ. ಅಂದರೆ ತನ್ನ ಅಧ್ಯಯನ ಹೇಗಿರಬೇಕು, ಯಾವ ರೀತಿ ರೂಪುಗೊಳ್ಬೇಕು, ಯಾವ ರೀತಿ ರೂಪಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಾಕಲ್ಪನೆಗಳನ್ನು ರೂಪಿಸ್ಕೊಳ್ಬೇಕಾಗಿರುತ್ತೆ. ಹಾಗಾಗಿ ಪ್ರಾಕಲ್ಪನೆ ಅಂತಕ್ಕಂಥದ್ದು ತನ್ನ ಅಧ್ಯಯನದ ದಿಕ್ಕನ್ನು ರೂಪಿಸುತ್ತೆ ಅಂತಕ್ಕಂಥ ಅಥವಾ ನಿರ್ಧರಿಸುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಸೈಂಟಿಸ್ಟ್ಸ್ ನೀಡ್ ಟು ಸ್ಕ್ರೂಟಿನೈಸ್ ಪ್ರೀವಿಯಸ್ ವರ್ಕ್ ಇನ್ ದ ಏರಿಯಾ ಆ್ಯಂಡ್ ಸೆಲೆಕ್ಟ್ an experimental design to use that helps them find data that either supports or reject their hypothesis. ಅಂದರೆ ಇಲ್ಲಿ ವಿಜ್ಞಾನಿಗಳಂತಕ್ಕಂಥವರು ಏನು ಈಗಾಗಲೇ ಅಸ್ತಿತ್ವದಲ್ಲಿರ್ತಕ್ಕಂತಹ ಅಂದರೆ ಆ ಕ್ಷೇತ್ರದಲ್ಲಿ ಅಥವಾ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಈಗಾಗಲೇ ಅಸ್ತಿತ್ವದಲ್ಲಿರುವ ಅಧ್ಯಯನಗಳನ್ನು ಅವರು ಪರಿಶೀಲನೆ ಮಾಡಬೇಕಾಗಿರುತ್ತೆ ಅಂತಕ್ಕಂಥ. ಅಂದರೆ ವಿಜ್ಞಾನಿಗಳು ಈ ಕ್ಷೇತ್ರದಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿರುವ ಕೃತಿಗಳನ್ನಾಗಿರ್ಬೋದು ಅಥವಾ ವಿಚಾರಗಳನ್ನಿರ್ಬೋದು ಅಥವಾ ಗ್ರಂಥಗಳನ್ನಿರ್ಬೋದು, ಇವುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು ಮತ್ತು ಬಳಸಲು ಪ್ರಾಯೋಗಿಕ ವಿನ್ಯಾಸವನ್ನು ಆರಿಸಬೇಕಾಗುತ್ತದೆ. ಅದು ಅವರ ಪ್ರಾಕಲ್ಪನೆಯನ್ನು ಬೆಂಬಲಿಸುವ ಅಥವಾ ತಿರಸ್ಕರಿಸುವ ಮಾಹಿತಿಯನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಟ್ ಹೆಲ್ಪ್ಸ್ ದೆಮ್ ಫೈಂಡ್ ಡಾಟಾ ದಟ್ ಐದರ್ ಸಪೋರ್ಟ್ಸ್ ಆರ್ ರಿಜೆಕ್ಟ್ ದೇರ್ ಹೈಪೋಥಿಸಿಸ್. ಅಂದರೆ ಈ ಪ್ರಾಕಲ್ಪನೆ ಅಂತಕ್ಕಂಥದ್ದು ಏನಾಗಿರುತ್ತಪ್ಪ ಅಂತಂದರೆ, ಪ್ರಾಕಲ್ಪನೆ ಅಂತಕ್ಕಂಥದ್ದು ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ಸಹಕಾರಿಯಾಗುತ್ತೆ. ಅದು ಸಹಕಾರಿಯಾಗ್ಬೋದು ಅಥವಾ ತಿರಸ್ಕಾರನೂ ಕೂಡ ಆಗ್ಬೋದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಹೈಪೋಥಿಸಿಸ್ ಆರ್ ಕ್ಲಾಸಿಫೈಡ್ ಆಸ್ ವರ್ಕಿಂಗ್ ಹೈಪೋಥಿಸಿಸ್, ರಿಸರ್ಚ್ ಹೈಪೋಥಿಸಿಸ್, ನಲ್ ಹೈಪೋಥಿಸಿಸ್, ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸಿಸ್, ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಆ್ಯಂಡ್ ಸೈಂಟಿಫಿಕ್ ಹೈಪೋಥಿಸಿಸ್ ಆ್ಯಂಡ್ ಸೋ. ಅಂದರೆ ಇಲ್ಲಿ ಪ್ರಾಕಲ್ಪನೆಗಳನ್ನು ಹಲವಾರು ಪ್ರಕಾರಗಳಾಗಿ ವರ್ಗೀಕರಣ ಮಾಡಲಾಗಿದೆ. ಅವುಗಳು ಯಾವಪ್ಪ ಅಂದರೆ ಕಾರ್ಯಶೀಲ ಪ್ರಾಕಲ್ಪನೆ ಅಂತಕ್ಕಂಥದ್ದು, ಸಂಶೋಧನಾ ಪ್ರಾಕಲ್ಪನೆ ಅಂತಕ್ಕಂಥದ್ದು, ಶೂನ್ಯ ಪ್ರಾಕಲ್ಪನೆ ಅಂತಕ್ಕಂಥದ್ದು, ಸಂಖ್ಯಾತ್ಮಕ ಪ್ರಾಕಲ್ಪನೆ ಅಂತಕ್ಕಂಥದ್ದು, ಪರ್ಯಾಯ ಪ್ರಾಕಲ್ಪನೆ ಅಂತಕ್ಕಂಥದ್ದು ಅಥವಾ ವೈಜ್ಞಾನಿಕ ಪ್ರಾಕಲ್ಪನೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಹಲವಾರು ರೀತಿಯ ಪ್ರಾಕಲ್ಪನೆಗಳನ್ನು ವರ್ಗೀಕರಣ ಮಾಡಿದ್ದಾರೆ ಅಂತ. ಅದರಲ್ಲಿ ಒಂದೊಂದನ್ನೇ ನಾವು ಈಗ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ವರ್ಕಿಂಗ್ ಹೈಪೋಥಿಸಿಸ್ ಅಂತಕ್ಕಂಥದ್ದು. ವರ್ಕಿಂಗ್ ಹೈಪೋಥಿಸಿಸ್, ಇಟ್ ಈಸ್ ಎ ಪ್ರಿಲಿಮಿನರಿ assumption of the researcher about the research topic.
ಇಟ್ ಈಸ್ ಎ ಪ್ರಿಲಿಮಿನರಿ ಅಸಂಪ್ಷನ್ ಆಫ್ ದ ರಿಸರ್ಚರ್ ಅಬೌಟ್ ದ ರಿಸರ್ಚ್ ಟಾಪಿಕ್. ಇದೊಂದು ಕಾರ್ಯನಿರತ ಪ್ರಾಕಲ್ಪನೆ ಅಥವಾ ಕಾರ್ಯಶೀಲ ಪ್ರಾಕಲ್ಪನೆ ಅಂತಲೂ ಕೂಡ ಕರಿತೀವಿ. ಇದು ಸಂಶೋಧನಾ ವಿಷಯದ ಬಗ್ಗೆ ಸಂಶೋಧಕನು ಮಾಡುವ ಪ್ರಾಥಮಿಕ ಒಂದು ಪ್ರಾಕಲ್ಪನೆಯಾಗಿದೆ, ಪ್ರಪ್ರಥಮ ಪ್ರಾಕಲ್ಪನೆಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಪ್ರಾಥಮಿಕ ಪ್ರಾಕಲ್ಪನೆಯಾಗಿದೆ. ಪರ್ಟಿಕ್ಯುಲರ್ಲಿ ವೆನ್ ಸಫಿಷಿಯೆಂಟ್ ಇನ್ಫಾರ್ಮೇಷನ್ ಇಸ್ ನಾಟ್ ಅವೈಲಬಲ್ ಟು ಎಸ್ಟಾಬ್ಲಿಷ್ ದ ಹೈಪೋಥಿಸಿಸ್ ಆ್ಯಂಡ್ ಆ್ಯಸ್ ಎ ಸ್ಟೆಪ್ ಟುವರ್ಡ್ಸ್ ಫಾರ್ಮುಲೇಟಿಂಗ್ ದ ಫೈನಲ್ ರಿಸರ್ಚ್ ಹೈಪೋಥಿಸಿಸ್. ಅಂದರೆ ಇಂತಹ ಪ್ರಾಕಲ್ಪನೆಗಳನ್ನು ಯಾವಾಗ ರೂಪಿಸ್ಕೊಳ್ತಾರಪ್ಪ ಅಂತಂದರೆ, ಆ ಕ್ಷೇತ್ರದಲ್ಲಿ ಸಾಕಷ್ಟು ಮಾಹಿತಿ ಲಭ್ಯವಿಲ್ಲದಿದ್ದಾಗ, ಪ್ರಾಕಲ್ಪನೆಯನ್ನು ಸ್ಥಾಪಿಸಲು ಆ ಕ್ಷೇತ್ರದಲ್ಲಿ ಸಾಕಷ್ಟು ಮಾಹಿತಿ ಲಭ್ಯವಿಲ್ಲದಿದ್ದಾಗ ಮತ್ತು ಅಂತಿಮ ಸಂಶೋಧನಾ ಪ್ರಾಕಲ್ಪನೆ ರೂಪಿಸುವ ಹಂತವಾಗಿ ಅಂತಿಮ ಸಂಶೋಧನಾ ಯೋಜನೆಯನ್ನು ವಿನ್ಯಾಸಗೊಳಿಸಲು, ಸಂಶೋಧನಾ ಸಮಸ್ಯೆಯನ್ನು ಅದರ ಸರಿಯಾದ ಸನ್ನಿವೇಶದಲ್ಲಿ ಇರಿಸಲು ಮತ್ತು ಸಂಶೋಧನಾ ವಿಷಯವನ್ನು ಸ್ವೀಕಾರಾರ್ಹ ಗಾತ್ರಕ್ಕೆ ಇಳಿಸಲು ಕಾರ್ಯಶೀಲ ಪ್ರಾಕಲ್ಪನೆಯನ್ನು ಬಳಸಲಾಗುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಕಾರ್ಯಶೀಲ ಪ್ರಾಕಲ್ಪನೆ ಅಂತಕ್ಕಂಥದ್ದು ಸಂಶೋಧಕನು ಮಾಡಿಕೊಳ್ಳುವ ಒಂದು ಪ್ರಪ್ರಥಮ ಒಂದು ಪ್ರಾಥಮಿಕ ಒಂದು ಹೆಜ್ಜೆಯಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಅವನು ಪ್ರಪ್ರಥಮವಾಗಿ ಮಾಡ್ಕೊಳ್ತಕ್ಕಂಥದ್ದು, ಪ್ರಪ್ರಥಮವಾಗಿ ಅವನು ಇದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಾ ಹೋಗ್ತಾನೆ ಅಂತಕ್ಕಂಥ. ಅಂದರೆ ಈ ಸಂಶೋಧನಾ ಕ್ಷೇತ್ರದಲ್ಲಿ ಅವನು ಏನು ಪ್ರಾಕಲ್ಪನೆ ರೂಪಿಸ್ಕೊಳ್ಬೇಕು ಅಥವಾ ಅವನ ಸಂಶೋಧನಾ ವಿಷಯ ಇದೆ, ಆ ಸಂಶೋಧನಾ ವಿಷಯದ ಬಗ್ಗೆ ಅವನಿಗೆ ಹೆಚ್ಚು ಮಾಹಿತಿ ಸಿಗಲ್ಲ, ಹೆಚ್ಚು ಮಾಹಿತಿ ಅಂತಕ್ಕಂಥದ್ದು ಸಿಗಲ್ಲ. ಅಂತಹ ಒಂದು ಸನ್ನಿವೇಶದಲ್ಲಿ ಸಂಶೋಧಕ ಈ ರೀತಿಯ ಪ್ರಾಕಲ್ಪನೆಗಳನ್ನು ರೂಪಿಸ್ಕೊಳ್ತಾನೆ. ಅಂದರೆ ಸಂಶೋಧಕನಿಗೆ ಪ್ರಾಕಲ್ಪನೆಯನ್ನು ಸ್ಥಾಪಿಸಲು ಸಾಕಷ್ಟು ಮಾಹಿತಿಯು ದೊರೆಯದೆ ಅಥವಾ ಸಿಕ್ಕದೇ ಇದ್ದಂತಹ ಸಂದರ್ಭದಲ್ಲಿ ಸಂಶೋಧನಾ ವಿಷಯದ ಬಗ್ಗೆ ಸಂಶೋಧಕನು ಹೊಂದಿರುವ ಪ್ರಾರಂಭಿಕ ಊಹೆಯನ್ನೇ ಕಾರ್ಯಶೀಲ ಪ್ರಾಕಲ್ಪನೆ ಅಂತ ಕರಿತೀವಿ. ಭಾಳ ಸರಳವಾಗಿ ಹೇಳೋದಾದರೆ ಕಾರ್ಯಶೀಲ ಅಥವಾ ಕಾರ್ಯನಿರತ ಪ್ರಾಕಲ್ಪನೆ ಅಂದರೆ ಏನಪ್ಪ ಅಂತಂದರೆ, ಸಂಶೋಧನಾ ಕ್ಷೇತ್ರದಲ್ಲಿ ಅವನು ಪ್ರಾಕಲ್ಪನೆಯನ್ನು ರೂಪಿಸ್ಕೊಳ್ಳೋಕ್ಕೆ ಮಾಹಿತಿ ಸಿಗದೇ ಇದ್ದಾಗ, ಮಾಹಿತಿ ದೊರೆಯದೇ ಇದ್ದಾಗ, ಅಂತಹ ಸಂದರ್ಭದಲ್ಲಿ ಸಂಶೋಧನಾ ವಿಷಯದ ಬಗ್ಗೆ ಸಂಶೋಧಕನು ಹೊಂದಿರುವ ಪ್ರಾರಂಭಿಕ ಊಹೆಯನ್ನೇ ಕಾರ್ಯಶೀಲ ಪ್ರಾಕಲ್ಪನೆ ಎನ್ನುವರು. ಸಂಶೋಧನಾ ಸಮಸ್ಯೆಯನ್ನು ಸರಿಯಾದ ಸನ್ನಿವೇಶಕ್ಕೆ ಹೊಂದಿಸಿ ಸಂಶೋಧನಾ ವಿಷಯವನ್ನು ನಿಭಾಯಿಸತಕ್ಕ ಗಾತ್ರಕ್ಕೆ ಇಳಿಸಿ ಅಂತಿಮ ಸಂಶೋಧನಾ ಯೋಜನೆಯನ್ನು ವಿನ್ಯಾಸಗೊಳಿಸಲು ಕಾರ್ಯಶೀಲ ಪ್ರಾಕಲ್ಪನೆಯನ್ನು ಬಳಸಲಾಗುತ್ತದೆ. ಕಾರ್ಯಶೀಲ ಪ್ರಾಕಲ್ಪನೆಯನ್ನು ಬಳಸಲಾಗುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಕಾರ್ಯಶೀಲ ಪ್ರಾಕಲ್ಪನೆಯನ್ನು ಯಾವಾಗ ಬಳಸ್ತೀವಿ ಅಂತಂದರೆ, ಅವನೇನು ಹೇಳ್ತಾನಪ್ಪ ಅಂದರೆ, ಸಂಶೋಧನಾ ಸಮಸ್ಯೆಯನ್ನು ಸರಿಯಾದ ಸನ್ನಿವೇಶಕ್ಕೆ ಹೊಂದಿಸಿ, ಅಂದರೆ ಸಂದರ್ಭ ಸನ್ನಿವೇಶಕ್ಕೆ ಹೊಂದಿಸಿ ಸಂಶೋಧನಾ ವಿಷಯವನ್ನು ನಿಭಾಯಿಸತಕ್ಕ ಗಾತ್ರಕ್ಕೆ ಇಳಿಸಿ ಅಂತಿಮ ಸಂಶೋಧನಾ ಯೋಜನೆಯನ್ನು ವಿನ್ಯಾಸಗೊಳಿಸಲು ಕಾರ್ಯಶೀಲ ಪ್ರಾಕಲ್ಪನೆಯನ್ನು ಬಳಸಲಾಗುತ್ತದೆ. ವರ್ಕಿಂಗ್ ಹೈಪೋಥಿಸಿಸ್ ಆರ್ ಯೂಸ್ಡ್ ಟು ಡಿಸೈನ್ ದ ಫೈನಲ್ ರಿಸರ್ಚ್ ಪ್ಲಾನ್ to place the research problem in its right context and to reduce the research topic to an applicable size ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಫಾರ್ ಎಕ್ಸಾಂಪಲ್, in the field of business administration, a researcher can formulate a working hypothesis that assuring bonus increases the sale of commodity. Later on, by collecting some preliminary data, he modifies this hypothesis and takes research hypothesis that assuring lucrative bonus increase the sale of commodity. ಅಂದರೆ ಉದಾಹರಣೆಗೆ ಇವನು ಮಾರುಕಟ್ಟೆಯಲ್ಲಿ ವಸ್ತುಗಳನ್ನು ಮಾರಾಟ ಮಾಡ್ತಕ್ಕಂಥ ಒಂದು ವಿಷಯದ ಬಗ್ಗೆ ಪ್ರಾಕಲ್ಪನೆಗಳನ್ನು ರೂಪಿಸ್ಕೊಳ್ಬೇಕಾದಂಥ ಒಂದು ಸಂದರ್ಭ ಸನ್ನಿವೇಶದಲ್ಲಿ ಏನಾಗುತ್ತಪ್ಪ ಅಂತಂದರೆ, ಅಲ್ಲಿ ವಸ್ತುಗಳನ್ನು ಹೆಚ್ಚು ಮಾರಿದಾಗ ನಿಮಗೆ ಬೋನಸ್ ಕೊಡ್ತೀವಿ ಅಂತ ಹೇಳಿದಾಗ ಏನು ವ್ಯಾಪಾರಿ ಏನಿರ್ತಾನೆ, ಮಾರಾಟಗಾರ ಏನಿರ್ತಾನೆ, ಅವನು ಹೆಚ್ಚು ವಸ್ತುಗಳನ್ನು ಮಾರಾಟ ಮಾಡ್ತಾನೆ. ಹೆಚ್ಚು ವಸ್ತುಗಳು ಯಾಕೆ ಮಾರಾಟ ಮಾಡ್ತಾನೆ? ಲಾಭ ಬರಲಿ ಅನ್ನೋ ಉದ್ದೇಶಕ್ಕಲ್ಲ, ಅವನಿಗೆ ಬೋನಸ್ ಜಾಸ್ತಿ ಸಿಗುತ್ತೆ, ಬೋನಸ್ಸು ಹೆಚ್ಚಾಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಾನೆ. ಆಗ ಬೋನಸ್ ಯಾವಾಗ ವಸ್ತುಗಳು ಹೆಚ್ಚಾಗಿ ಮಾರಾಟ ಆಗ್ತಾವೋ, ಆ ಹೇಳಿಕೆ ಆದಮೇಲೆ ಆ ವಸ್ತುಗಳು ಹೆಚ್ಚಾಗಿ ಮಾರಾಟ ಆಗಿದ್ದ ಕಾರಣ ಏನಪ್ಪ ಅಂತಂದರೆ, ಬೋನಸ್ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೇ ವಸ್ತುಗಳು ಹೆಚ್ಚಾಗಿ ಮಾರಾಟ ಆದವು ಅಂತಕ್ಕಂಥ ಒಂದು ಉದಾಹರಣೆಯನ್ನು ನಾವು ಕೊಡ್ಬೋದು. ಉದಾಹರಣೆಗೆ, ವ್ಯವಹಾರ ಆಡಳಿತ ಕ್ಷೇತ್ರದಲ್ಲಿ ಸಂಶೋಧಕರು ಬೋನಸ್ಗೆ ಭರವಸೆ ನೀಡುವುದರಿಂದ ಸರಕುಗಳ ಮಾರಾಟವನ್ನು ಹೆಚ್ಚಿಸುತ್ತದೆ ಎಂಬ ಕಾರ್ಯಶೀಲ ಪ್ರಾಕಲ್ಪನೆಯನ್ನು ರೂಪಿಸಬಹುದು. ನಂತರ ಕೆಲವು ಪ್ರಾಥಮಿಕ ದತ್ತಾಂಶಗಳನ್ನು ಸಂಗ್ರಹಿಸುವ ಮೂಲಕ ಅವರು ಆ ಪ್ರಾಕಲ್ಪನೆಯನ್ನು ಮಾರ್ಪಡಿಸಿ ಮತ್ತು ಲಾಭದಾಯಕ ಬೋನಸ್ ಭರವಸೆ ಸರಕುಗಳ ಮಾರಾಟವನ್ನು ಹೆಚ್ಚಿಸುತ್ತದೆ ಎಂಬ ಸಂಶೋಧನಾ
ಕಾರ್ಯಶೀಲ ಪ್ರಾಕಲ್ಪನೆಯನ್ನು ತೆಗೆದುಕೊಳ್ಳುತ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಮೊದಲಿಗೆ ಬೋನಸ್ ಕೊಡ್ತೀವಿ, ನೀವು ವಸ್ತುಗಳನ್ನು ಹೆಚ್ಚಾಗಿ ಮಾರಾಟ ಮಾಡಿ ಅಂತ ಹೇಳಿ ಅಂದ್ಕೊಳ್ತಾನೆ, ಊಹೆ ಮಾಡ್ಕೊಳ್ತಾನೆ, ಅವನ ಪ್ರಾಕಲ್ಪನೆ ರಚಿಸ್ಕೊಳ್ತಾನೆ. ಯಾವಾಗ ವಸ್ತುಗಳು ಅವನು ಅಂದ್ಕೊಂಡಾಗ್ಲೇ ಹೆಚ್ಚಾಗಿ ವಸ್ತುಗಳು ಮಾರಾಟ ಆದರೆ ಆಗ ಆ ಪ್ರಾಕಲ್ಪನೆಯನ್ನು ಮಾರ್ಪಾಡು ಮಾಡಿಸ್ಕೊಳ್ತಾನೆ. ಮಾಹಿತಿ ಸಂಗ್ರಹಣೆ ಆದಮೇಲೆ, ದತ್ತಾಂಶ ಸಂಗ್ರಹಣೆ ಆದಮೇಲೆ ಅದನ್ನು ಮಾರ್ಪಾಡು ಮಾಡ್ಕೊಳ್ತಾನೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಒನ್ ರಿಸರ್ಚ್ ಹೈಪೋಥಿಸಿಸ್ ಅಂತಕ್ಕಂಥದ್ದು. ರಿಸರ್ಚ್ ಹೈಪೋಥಿಸಿಸ್ ಅಂತಕ್ಕಂಥ ಸಂಶೋಧನಾ ಪ್ರಾಕಲ್ಪನೆ ಅಂತ ಕರಿತಿದ್ದಾನೆ. ಸಂಶೋಧನಾ ಪ್ರಾಕಲ್ಪನೆ ಅಂತಕ್ಕಂಥದ್ದು. ರಿಸರ್ಚ್ ಹೈಪೋಥಿಸಿಸ್ ಈಸ್ ಎ ರಿಸರ್ಚರ್ proposition about some social fact without reference to its particular attributes. ಅಂದರೆ ಸಂಶೋಧನಾ ಪ್ರಾಕಲ್ಪನೆ ಅಂತ ಕರಿತೀವಿ. ಸಂಶೋಧನಾ ಪ್ರಾಕಲ್ಪನೆ, ರಿಸರ್ಚ್ ಹೈಪೋಥಿಸಿಸ್ ಅಂದರೆ ಸಂಶೋಧನಾ ಪ್ರಾಕಲ್ಪನೆ. ಸಂಶೋಧನಾ ಪ್ರಾಕಲ್ಪನೆ ಅದರ ನಿರ್ದಿಷ್ಟ ಗುಣಲಕ್ಷಣಗಳನ್ನು ಉಲ್ಲೇಖಿಸದೆ ಕೆಲವು ಸಾಮಾಜಿಕ ಸಂಗತಿಗಳ ಬಗ್ಗೆ ಸಂಶೋಧಕರ ಪ್ರತಿಪಾದನೆಯಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಅದರ ನಿರ್ದಿಷ್ಟ ಗುಣಲಕ್ಷಣಗಳನ್ನು ಹೇಳಲ್ಲ, ಅದರ ಪ್ರತಿಪಾದನೆ ಆಗಿರುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ರಿಸರ್ಚ್ ಹೈಪೋಥಿಸಿಸ್ ಈಸ್ ಎ ರಿಸರ್ಚರ್ಸ್ ಪ್ರಪೋಸಿಷನ್ ಅಬೌಟ್ ಸಮ್ ಸೋಷಿಯಲ್ ಫ್ಯಾಕ್ಟ್ ವಿತೌಟ್ ರೆಫರೆನ್ಸ್ ಟು ಇಟ್ಸ್ ಪರ್ಟಿಕ್ಯುಲರ್ ಆಟ್ರಿಬ್ಯೂಟ್ಸ್ ಅಂತಕ್ಕಂಥ. ಅಂದರೆ ಇಲ್ಲಿ ಸಾಮಾಜಿಕ ಸಂಗತಿಗಳ ಬಗ್ಗೆ ಸಂಶೋಧಕರ ಒಂದು ಪ್ರತಿಪಾದನೆಯಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ನಿರ್ದಿಷ್ಟ ಗುಣಲಕ್ಷಣಗಳನ್ನು ಉಲ್ಲೇಖಿಸದೆ ಕೆಲವು ಸಾಮಾಜಿಕ ಸಂಗತಿಗಳ ಬಗ್ಗೆ ಸಂಶೋಧಕರ ಒಂದು ಪ್ರತಿಪಾದನೆಯಾಗಿದೆ. ಇಂಥವುಗಳನ್ನು ಸಂಶೋಧನಾ ಪ್ರಾಕಲ್ಪನೆ ಅಂತ ಕರಿತೀವಿ. ರಿಸರ್ಚರ್ ಬಿಲೀವ್ಸ್ ದಟ್ ಇಟ್ ಈಸ್ ಎ ಟ್ರೂ ಅಂಡ್ ವಾಂಟ್ಸ್ ಟು ದಟ್ ಇಟ್ ಶುಡ್ ಬಿ ಡಿಸ್ಅಪ್ರೂವ್ಡ್. ಅಂದರೆ ಇಲ್ಲಿ ಸಂಶೋಧಕನು ಇದು ನಿಜವೆಂದು ನಂಬುತ್ತಾನೆ ಮತ್ತು ಅದನ್ನು ನಿರಾಕರಿಸಬೇಕೆಂದು ಬಯಸುತ್ತಾರೆ ಅಂತಕ್ಕಂಥದ್ದು. ಅವನು ನಿಜ ಅಂತಲಾದರೂ ಅಂದ್ಕೊಳ್ಬೋದು ಅಥವಾ ಅದನ್ನು ನಿರಾಕರಿಸಲು ಕೂಡ ಬಹುದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಸಂಶೋಧನಾ ಪ್ರಾಕಲ್ಪನೆ ಅಂತಕ್ಕಂಥದ್ದು ಸಾಮಾಜಿಕ ಸಂಗತಿಯ ನಿರ್ದಿಷ್ಟ ಲಕ್ಷಣಗಳನ್ನು ಉಲ್ಲೇಖಿಸಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ನಿರ್ದಿಷ್ಟ ಲಕ್ಷಣಗಳನ್ನು ಉಲ್ಲೇಖಿಸದೆ ಅದರ ಬಗೆಗಿನ ಸಂಶೋಧಕನ ಅಭಿಪ್ರಾಯವನ್ನು ತಿಳಿಸುವುದಾಗಿರುತ್ತದೆ. ಅಂತೆಯೇ ಇಲ್ಲಿ ಸಂಶೋಧಕ ಸಂಗತಿಯೊಂದನ್ನು ಸತ್ಯವೆಂದು ನಂಬಿ ಅದನ್ನು ನಿರೂಪಿಸ ಹೊರಡುತ್ತಾನೆ. ಅಂದರೆ ಇಲ್ಲಿ ಒಂದು ಸಂಗತಿಯನ್ನು ಸತ್ಯವೆಂದು ನಂಬಿ ಅದನ್ನು ನಿರೂಪಿಸೋದಕ್ಕೆ ಇವನು ಪ್ರಯತ್ನ ಪಡ್ತಾನೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಮುಸ್ಲಿಮ್ಸ್ ಹ್ಯಾವ್ ಮೋರ್ ಚಿಲ್ಡ್ರನ್ ದ್ಯಾನ್ ಹಿಂದೂಸ್. ಇದು ಇವನ ಸಾಮಾಜಿಕ ಸಂಗತಿ. ಹೇಗೆ ಸಮಾಜದಲ್ಲಿ ಮುಸ್ಲಿಮ್ಸು ಹೆಚ್ಚಿನ ಮಕ್ಕಳನ್ನು ಹೊಂದಿರ್ತಾರೆ ಹಿಂದೂಗಳಿಗಿಂತಲೂ ಕೂಡ ಅಂತಕ್ಕಂಥದ್ದು ಅವನ ಒಂದು ಪ್ರಾಕಲ್ಪನೆ. ಇದನ್ನು ಸಂಶೋಧನಾ ಪ್ರಾಕಲ್ಪನೆ ಅಂತ ಕರಿತೀವಿ. ಇದನ್ನು ಅವನು ಏನದಕ್ಕೆ ಹೊರಡ್ತಾನಪ್ಪ ಅಂದರೆ ಅದನ್ನು ಸತ್ಯವೆಂದು ನಂಬಿ ಅದನ್ನು ನಿರೂಪಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಡ್ರಗ್ ಅಬ್ಯೂಸ್ ಈಸ್ ಫೌಂಡ್ ಮೋರ್ ಅಮಾಂಗ್ ಅಪ್ಪರ್ ಕ್ಲಾಸಸ್ ಸ್ಟೂಡೆಂಟ್ಸ್ ಲಿವಿಂಗ್ ಇನ್ ಹಾಸ್ಟೆಲ್ಸ್ ಆರ್ ರೆಂಟೆಡ್ ರೂಮ್ಸ್. ಅಂದರೆ ಶ್ರೀಮಂತ ವರ್ಗದ ಮಕ್ಕಳಲ್ಲಿ ಹೆಚ್ಚಿನ ಮದ್ಯಪಾನ ಸೇವಿಸ್ತಕ್ಕಂಥ ಮಕ್ಕಳು ಇರ್ತಾರೆ, ಅವರೆಲ್ಲರೂ ಕೂಡ ಹಾಸ್ಟೆಲ್ಸಲ್ಲಿ ಇರ್ತಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಹೇಳ್ತಕ್ಕಂಥದ್ದು. ರಿಸರ್ಚ್ ಹೈಪೋಥಿಸಿಸ್ ಮೇ ಬಿ ಡಿರೈವ್ಡ್ ಫ್ರಮ್ ಥಿಯರೀಸ್ ಆರ್ ಮೇ ರಿಸಲ್ಟ್ ಇನ್ ಡೆವಲಪಿಂಗ್ ಆಫ್ ಥಿಯರೀಸ್. ರಿಸರ್ಚ್ ಹೈಪೋಥಿಸಿಸ್ ಮೇ ಬಿ ಡಿರೈವ್ಡ್ ಫ್ರಮ್ ಥಿಯರೀಸ್ ಆರ್ ಮೇ ರಿಸಲ್ಟ್ ಇನ್ ಡೆವಲಪಿಂಗ್ ಆಫ್ ಥಿಯರೀಸ್ ಅಂತಕ್ಕಂಥ. ಅಂದರೆ ಇಲ್ಲಿ ಮುಸ್ಲಿಮರು ಹಿಂದೂಗಳಿಗಿಂತ ಹೆಚ್ಚಿನ ಮಕ್ಕಳನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದು, ಅಥವಾ ಹಾಸ್ಟೆಲ್ಗಳಲ್ಲಿ ಅಥವಾ ಬಾಡಿಗೆ ಕೋಣೆಗಳಲ್ಲಿ ವಾಸಿಸುವ ಮೇಲ್ವರ್ಗದ ವಿದ್ಯಾರ್ಥಿಗಳಲ್ಲಿ ಮಾದಕ ದ್ರವ್ಯ ಸೇವನೆ ಹೆಚ್ಚಾಗಿ ಕಂಡುಬರುತ್ತದೆ ಅಂತಕ್ಕಂಥದ್ದು ಇರ್ಬೋದು. ಇವು ಪ್ರಾಕಲ್ಪನೆಗಳು, ಸಂಶೋಧನಾ ಪ್ರಾಕಲ್ಪನೆಗಳಾಗಿರ್ತವೆ. ಅವನು ರೂಪಿಸ್ಕೊಂಡಿರ್ತಾನೆ, ಅದನ್ನೇ ಸಾಬೀತುಪಡಿಸೋದಕ್ಕೆ ಹೋಗ್ತಾನೆ. ಸಂಶೋಧನಾ ಕಲ್ಪನೆಯು ಸಿದ್ಧಾಂತಗಳಿಂದ ಹುಟ್ಟಿಕೊಂಡಿರಬಹುದು ಅಥವಾ ಸಿದ್ಧಾಂತಗಳ ಅಭಿವೃದ್ಧಿಗೂ ಕೂಡ ಕಾರಣವಾಗಿರಬಹುದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಈ ರೀತಿಯ ಸಂಶೋಧನಾ ಸಂಶೋಧನಾ ಪ್ರಾಕಲ್ಪನೆಗಳು ಸಿದ್ಧಾಂತಗಳಿಂದ ಹುಟ್ಕೊಂಡಿರ್ಬೋದು, ಸಿದ್ಧಾಂತಗಳಿಂದನೇ ಈ ಸಂಶೋಧನಾ ಪ್ರಾಕಲ್ಪನೆಗಳು ಹುಟ್ಕೊಂಡಿರ್ಬೋದು, ಅಥವಾ ಸಿದ್ಧಾಂತಗಳ ಅಭಿವೃದ್ಧಿಗೆ ಕಾರಣೀಭೂತವಾಗಬಹುದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಒನ್ ನಲ್ ಹೈಪೋಥಿಸಿಸ್ ಅಂತಕ್ಕಂಥದ್ದು. ನಲ್ ಅಂದರೆ ಏನು ಅಂತಕ್ಕಂಥ. ವಾಟ್ ಈಸ್ ಎ ನಲ್ ಹೈಪೋಥಿಸಿಸ್? ನಲ್ ಮೀನ್ಸ್ ಜೀರೋ, ಅಂದರೆ ಶೂನ್ಯ ಪ್ರಾಕಲ್ಪನೆ ಅಂತ ಕರಿತೀವಿ.
This is a hypothesis that purposes no relationship or differences between two variables. You see, this is a hypothesis. ಆಗಿರ್ತಕ್ಕಂಥ ಸಂಬಂಧ ಇರಲ್ಲ ಅಥವಾ ವ್ಯತ್ಯಾಸ ಇರಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಇದು ಎರಡು ಅಸ್ಥಿರ ಅಂದರೂ ಕೂಡ ವ್ಯತ್ಯಯ ವೇರಿಯಬಲ್ ಅಂತ ಕರಿತೀವಿ, ವ್ಯತ್ಯಯ ಅಂದರೂ ವೇರಿಯಬಲ್ ಅಂತ ಕರಿತೀವಿ. ನೀವು ಯಾವುದಾದ್ರೂ ಪದ ಹಾಕಲಿ, ಅಸ್ಥಿರ ಅಂತನಾದರೂ ಬಳಸ್ಬೋದು ಕನ್ನಡದಲ್ಲಿ, ವ್ಯತ್ಯಯ ಅಂತನಾದರೂ ಬಳಸ್ಬೋದು, ವೇರಿಯಬಲ್ಸ್ ಅಂತಕ್ಕಂಥದ್ದು. ಎರಡು ವ್ಯತ್ಯಯಗಳ ನಡುವೆ ಯಾವುದೇ ಸಂಬಂಧ ಅಥವಾ ವ್ಯತ್ಯಾಸವನ್ನು ಪ್ರಸ್ತಾಪಿಸದ ಒಂದು ಪ್ರಾಕ್ಕಲ್ಪನೆಯಾಗಿದೆ. ಇದು ಭವಿಷ್ಯ ನುಡಿಯುವ ಒಂದು ಸಾಂಪ್ರದಾಯಿಕ ವಿಧಾನ ಇದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ದಿಸ್ ಈಸ್ ದ ಕನ್ವೆನ್ಷನಲ್ ಅಪ್ರೋಚ್ ಟು ಮೇಕಿಂಗ್ ಎ ಪ್ರಿಡಿಕ್ಷನ್. ಕನ್ವೆನ್ಷನಲ್ ಅಪ್ರೋಚ್ ಟು ಮೇಕಿಂಗ್ ಎ ಪ್ರಿಡಿಕ್ಷನ್. ಇದು ಒಂದು ಏನಾಗಿದೆಯಪ್ಪ ಅಂತಂದರೆ ಭವಿಷ್ಯ ನುಡಿಯುವ ಸಾಂಪ್ರದಾಯಿಕ ವಿಧಾನವಾಗಿದೆ. ಯಾವುದು? ನಲ್ ಹೈಪೋಥಿಸಿಸ್ ಅಂತಕ್ಕಂಥ ಶೂನ್ಯ ಪ್ರಾಕಲ್ಪನೆ ಅಂತಕ್ಕಂಥದ್ದು. ಇಟ್ ಇನ್ವಾಲ್ವ್ಸ್ ಎ ಸ್ಟೇಟ್ಮೆಂಟ್ ದಟ್ ಸೇಸ್ ದೇರ್ ಈಸ್ ಎ ನೋ ರಿಲೇಷನ್ಶಿಪ್ ಬಿಟ್ವೀನ್ ಟೂ groups that the researcher compares on a certain variables ಅಂತಕ್ಕಂಥದ್ದು. ಅಂದರೆ ಸಂಶೋಧಕನು ಒಂದು ನಿರ್ದಿಷ್ಟ ವ್ಯತ್ಯಯವನ್ನು ಅಥವಾ ವೇರಿಯಬಲನ್ನು ಹೋಲಿಸುವ ಎರಡು ಗುಂಪುಗಳ ನಡುವೆ ಯಾವುದೇ ಸಂಬಂಧವಿಲ್ಲ ಎಂದು ಹೇಳುವ ಹೇಳಿಕೆಯನ್ನು ಇದು ಒಳಗೊಂಡಿರುತ್ತದೆ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಇನ್ನೊಂದು ಸಲ ಗಮನಿಸ್ಕೊಳ್ಳಿ. ಸಂಶೋಧಕನು ಒಂದು ನಿರ್ದಿಷ್ಟ ವ್ಯತ್ಯಯ ಅಥವಾ ವೇರಿಯಬಲನ್ನು ಹೋಲಿಸುವ ಎರಡು ಗುಂಪುಗಳ ನಡುವೆ ಯಾವುದೇ ಸಂಬಂಧವಿಲ್ಲ ಎಂದು ಹೇಳುವ ಹೇಳಿಕೆಯನ್ನು ಇದು ಒಂದು ನಿರ್ದಿಷ್ಟ ವ್ಯತ್ಯಯಕ್ಕೆ ಸಂಬಂಧಿಸಿದಂತೆ ವಿಭಿನ್ನ ಗುಂಪುಗಳನ್ನು ಹೋಲಿಸಿದಾಗ ಯಾವುದೇ ಮಹತ್ವದ ವ್ಯತ್ಯಾಸವಿಲ್ಲ ಎಂದು ಈ ಪ್ರಾಕ್ಕಲ್ಪನೆಯು ಹೇಳುತ್ತದೆ. ಪ್ರಾಕ್ಕಲ್ಪನೆಯ ಒಂದು ಸಾರಾಂಶವಾಗಿರುತ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ಬೋದು. ಇಟ್ ಇನ್ವಾಲ್ವ್ಸ್ ಎ ಸ್ಟೇಟ್ಮೆಂಟ್ ದಟ್ ಸೇಸ್ ದೇರ್ ಈಸ್ ನೋ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಗ್ರೂಪ್ಸ್ ದಟ್ ದ ರಿಸರ್ಚರ್ compares on certain variables. The hypothesis may also state that there is no significant difference when different groups are compared with respect to a particular variable. ಅಂದರೆ ಒಂದು ನಿರ್ದಿಷ್ಟ ವ್ಯತ್ಯಯಕ್ಕೆ ಸಂಬಂಧಿಸಿದಂತೆ ವಿಭಿನ್ನ ಗುಂಪುಗಳನ್ನು ಹೋಲಿಸಿದಾಗ ಅಥವಾ ವಿಭಿನ್ನ ಗುಂಪುಗಳಿಗೆ ಹೋಲಿಸಿದಾಗ ಯಾವುದೇ ಮಹತ್ವದ ವ್ಯತ್ಯಾಸ ಇಲ್ಲ ಎಂದು ಈ ಪ್ರಾಕ್ಕಲ್ಪನೆಯು ಹೇಳುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. For example, there is no differences. For example, there is no differences in the academic performance of high school students who participate in extracurricular activities and those who do not participate in such activities is null hypothesis. ಉದಾಹರಣೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಪ್ರೌಢಶಾಲಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಕಾರ್ಯಕ್ಷಮತೆಗೆ ಯಾವುದೇ ವ್ಯತ್ಯಾಸವಿಲ್ಲ ಅಥವಾ ಅಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸಿದವರು ಎಂಬುದು ಶೂನ್ಯ ಪ್ರಾಕ್ಕಲ್ಪನೆಯಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಯಾರು ಪಠ್ಯೇತರ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸ್ತಾರೆ ಅವರು ಏನು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಅಂದರೆ ಎಕ್ಸಾಮಿನೇಷನ್, ಥಿಯರಿ ಎಕ್ಸಾಮಿನೇಷನ್ನು, ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್, ಶಿಕ್ಷಣದಲ್ಲಿ ಅವರು ಭಾಳ ಹಿಂದೆ ಬೀಳ್ತಾರೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ವ್ಯತ್ಯಾಸನೇ ಇಲ್ಲ. ಅಂದರೆ ಇಲ್ಲಿ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿರೋ ಹುಡುಗರು ಚೆನ್ನಾಗಿ ಓದ್ತಾರೆ, ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇರೋ ಹುಡುಗರು ಚೆನ್ನಾಗಿ ಓದ್ತಾರೆ ಅಂತಕ್ಕಂಥ ಒಂದು ಹೇಳಿಕೆ ಇದೆಯಲ್ಲ, ಇದನ್ನೇ ನಾವು ಶೂನ್ಯ ಪ್ರಾಕ್ಕಲ್ಪನೆ ಅಥವಾ ನಲ್ ಹೈಪೋಥಿಸಿಸ್ ಅಂತ ಹೇಳ್ತೀವಿ. ಅದಕ್ಕಿಂತಲೂ ಇಲ್ಲಿ ಶೂನ್ಯ ಪ್ರಾಕ್ಕಲ್ಪನೆ ಅಂತಂದರೆ ನಕಾರಾತ್ಮಕ ಇಲ್ಲವೇ ಋಣಾತ್ಮಕವಾಗಿರುವ ಪ್ರಾಕ್ಕಲ್ಪನೆಗಳನ್ನು ನಾವು ಶೂನ್ಯ ಪ್ರಾಕ್ಕಲ್ಪನೆ ಅಂತ ಕರಿತೀವಿ. ನಕಾರಾತ್ಮಕವಾಗಿರುವ ಇಲ್ಲವೇ ಋಣಾತ್ಮಕವಾಗಿರುವ, ಅದು ಧನಾತ್ಮಕ ಅಥವಾ ನಕಾರಾತ್ಮಕ ಎರಡು ಕೂಡ ಆಗಿರುವ, ನಕಾರಾತ್ಮಕವಾಗಿರುವ ಇಲ್ಲವೇ ಋಣಾತ್ಮಕವಾಗಿರುವ ಪ್ರಾಕ್ಕಲ್ಪನೆಗಳನ್ನು ಶೂನ್ಯ ಪ್ರಾಕ್ಕಲ್ಪನೆ ಅಂತ ಕರಿತೀವಿ. ಅಂದರೆ ಮಾಹಿತಿ ಸಂಗ್ರಹಣೆಯಲ್ಲಿ ಸಂಶೋಧಕನು ವೈಯಕ್ತಿಕ ಪೂರ್ವಾಗ್ರಹಗಳನ್ನು ತಡೆಯುವುದೇ ಶೂನ್ಯ ಪ್ರಾಕ್ಕಲ್ಪನೆಯ ಮೂಲ ಉದ್ದೇಶವಾಗಿದೆ. ಶೂನ್ಯ ಪ್ರಾಕ್ಕಲ್ಪನೆ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಇವನು ಸಂಶೋಧಕನ ವೈಯಕ್ತಿಕ ಪೂರ್ವಾಗ್ರಹಗಳನ್ನು ತಡಿತಕ್ಕಂಥದ್ದು.
ಪೂರ್ವಾಗ್ರಹಗಳನ್ನು ತಡಿತಕ್ಕಂಥದ್ದು. ಇದನ್ನು ಒಂದು ಗೊತ್ತಾದ ಇಲ್ಲವೇ ತಿಳಿದ ಪ್ರಾಕಲ್ಪನೆಗೆ ಪೂರಕವಾಗಿ ಅಥವಾ ಹೆಚ್ಚುವರಿ ಬೆಂಬಲವಾಗಿ ಬಳಸಲಾಗುತ್ತದೆ. ಉದಾಹರಣೆಗೆ, ಸಂಶೋಧಕನೊಬ್ಬನು ಉನ್ನತ ಶಿಕ್ಷಣದಲ್ಲಿ ಯಾವ ವಿಧವಾದ ಬೋಧನಾ ವಿಧಾನ ಹೆಚ್ಚು ಉಪಯೋಗಕಾರಿ, ಎ ಅಥವಾ ಬಿ ಎಂಬ ಸಮಸ್ಯೆಗೆ ಸಂಬಂಧಿಸಿದಂತೆ ಸಂಶೋಧಕನು ಎ ವಿಧಾನವು ಬಿ ವಿಧಾನಕ್ಕಿಂತ ಹೆಚ್ಚು ಉಪಯೋಗಕಾರಿ ಏನಲ್ಲ ಎನ್ನುವುದು. ಈ ಉದಾಹರಣೆಯನ್ನು ಗಮನಿಸಿದಾಗ ಶೂನ್ಯ ಪ್ರಾಕಲ್ಪನೆಯು ಎರಡು ವ್ಯಕ್ತಿಗಳ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ ಎಂದು ಸಾರುವುದೆಂಬುದು ವೇದ್ಯವಾಗುತ್ತದೆ. ಯು ಸಿ, ಹೈಯರ್ ಎಜುಕೇಷನ್ ಎ ಮೆಥಡ್ ಈಸ್ it is a good or B method is good, or A method it is cannot differences between B method. A ವಿಧಾನವು ಉನ್ನತ ಶಿಕ್ಷಣದಲ್ಲಿ ಯಾವ ವಿಧವಾದ ಬೋಧನಾ ವಿಧಾನ ಹೆಚ್ಚು ಉಪಯೋಗಕಾರಿ, ಇದು ಒಂದು ಪ್ರಶ್ನೆ. ಇದಕ್ಕೆ ಅವನ ಉತ್ತರ ಹೇಗಿರುತ್ತಪ್ಪ ಅಂದರೆ, ಎ ವಿಧಾನವ ಬಿ ವಿಧಾನ ಎಂಬ ಸಮಸ್ಯೆಗೆ ಸಂಬಂಧಿಸಿದಂತೆ ಸಂಶೋಧಕನು ಎ ವಿಧಾನವು ಬಿ ವಿಧಾನಕ್ಕಿಂತ ಹೆಚ್ಚು ಉಪಯೋಗಕಾರಿ ಏನಲ್ಲ ಅಂತ ಅಂದರೆ, ಹೆಚ್ಚು ಉಪಯೋಗಕಾರಿ ಏನಲ್ಲ, ಎ ಮೆಥಡ್ ಅದು ಎ ಮೆಥಡ್ ಅಂತಕ್ಕಂಥದ್ದು ಬಿ ಮೆಥಡ್ಗಿಂತಲೂ ಕೂಡ ಇಟ್ ಇಸ್ ನಾಟ್ ಮೋರ್ ಯೂಸ್ಫುಲ್ ಅಂತಂದರೆ ಅಲ್ಲೇನಾಗುತ್ತೆ, ಅಲ್ಲಿ ಈ ಉದಾಹರಣೆಯನ್ನು ನಾವು ಗಮನಿಸಿದಾಗ ಶೂನ್ಯ ಪ್ರಾಕಲ್ಪನೆ ಎರಡು ವ್ಯಕ್ತಿಗಳ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ಎಂದು ನಮಗೆ ಸಾರುವುದೆಂಬುದು ವೇದ್ಯವಾಗುತ್ತದೆ ಅಥವಾ ತಿಳಿದು ಬರುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಇಲ್ಲೂ ಅದನ್ನೇ ಹೇಳಿದ್ದು ನಾನು ಈಗಾಗಲೇ ಹೇಳಿದ್ದಂಥ ಉದಾಹರಣೆ ಏನಪ್ಪ ಅಂದರೆ, ಏನು ಪ್ರೌಢಶಾಲಾ ವಿದ್ಯಾರ್ಥಿಗಳು ಯಾರು ಶೈಕ್ಷಣಿಕ ಚಟುವಟಿಕೆಯಲ್ಲಿ ಪಾಲ್ಗೊಂಡಿರ್ತಾರೆ, ಪ್ರೌಢಶಾಲಾ ವಿದ್ಯಾರ್ಥಿಗಳು ಯಾವುದರಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿರ್ತಾರೆ, ಅವರು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅಂತಂದರೆ ಅಂತಹ ವ್ಯತ್ಯಾಸ ಏನಿಲ್ಲ ಅಂತಕ್ಕಂಥದ್ದನ್ನ ನಾವು ಶೂನ್ಯ ಪ್ರಾಕಲ್ಪನೆ ಅಂತ ಕರಿತೀವಿ. ಇಲ್ಲಿ ಪರಿಗಣನೆಯಲ್ಲಿರುವ ಮಾದರಿ ಅಂಕಿಅಂಶ ಅಥವಾ ಜನಸಂಖ್ಯಾ ನಿಯತಾಂಕದಲ್ಲಿ ನಿಜವಾದ ವ್ಯತ್ಯಾಸವಿಲ್ಲ ಎಂದು ಪ್ರತಿಪಾದಿಸುತ್ತದೆ. ಆದ್ದರಿಂದ ಶೂನ್ಯ ಎಂಬ ಪದವು ಅಮಾನ್ಯ, ಅನೂರ್ಜಿತ ಅಥವಾ ಯಾವುದಕ್ಕೂ ಹೆಚ್ಚಾಗುವುದಿಲ್ಲ ಎಂದರ್ಥ. ಮತ್ತು ಕಂಡುಬರುವ ವ್ಯತ್ಯಾಸ ಆಕಸ್ಮಿಕವಾಗಿ ಮಾದರಿಯ ಏರಿಳಿತಗಳಿಂದ ಉಂಟಾಗುತ್ತದೆ. ಇದನ್ನು HO ಎಂದು ಸೂಚಿಸಲಾಗುತ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾವಿಲ್ಲಿ ಹೇಳ್ತೀವಿ. ಅಂದರೆ it asserts that there is no true differences in the sample statistics and population parameters under consideration. Hence the word null, which means invalid, void or amounting to nothing, and that the differences found is accidental, arising out of fluctuations of sampling. It is denoted as HO ಅಂತಕ್ಕಂಥ. ಅಂದರೆ ಇದು ಶೂನ್ಯ ಪ್ರಾಕಲ್ಪನೆ ಅಂತಕ್ಕಂಥದ್ದು ಶೂನ್ಯ ಎಂಬ ಪದವು ಅಮಾನ್ಯ, ಅನೂರ್ಜಿತ ಅಥವಾ ಯಾವುದಕ್ಕೂ ಹೆಚ್ಚಾಗುವುದಿಲ್ಲ ಎಂಬ ಅರ್ಥವನ್ನು ಹೊಂದಿದೆ. ಮತ್ತು ಇಲ್ಲಿ ಕಂಡುಬರ್ತಕ್ಕಂಥ ವ್ಯತ್ಯಾಸವು ಆಕಸ್ಮಿಕವಾಗಿ ಮಾದರಿಯ ಏರಿಳಿತಗಳಿಂದ ಉಂಟಾಗುತ್ತದೆ. ಇದನ್ನು HO ಎಂದು ಸೂಚಿಸಲಾಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. HO ಎಂದು ಸೂಚಿಸಲಾಗುತ್ತೆ ಅಂತಕ್ಕಂಥ. ಇದಕ್ಕೆ ಇನ್ನು ಒಬ್ಬ ಸಂಶೋಧಕ ಏನು ಹೇಳ್ತಾನಪ್ಪ ಅಂದರೆ, H.E. ಗ್ಯಾರೆಟ್ ಅಂತಕ್ಕಂಥವ್ನು ಹೇಳುವಂತೆ, ಒಬ್ಬ ವ್ಯಕ್ತಿ ಅಪರಾಧಿ ಎಂದು ಸಾಬೀತುಗೊಳ್ಳುವವರೆಗೂ ಅವನು ನಿರಪರಾಧಿ ಎಂಬ ಕಾನೂನಿನ ತತ್ವವನ್ನು ಶೂನ್ಯ ಪ್ರಾಕಲ್ಪನೆಯು ಹೋಲುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಶೂನ್ಯ ಪ್ರಾಕಲ್ಪನೆ ಅಂತಕ್ಕಂಥದ್ದು H.E. ಗ್ಯಾರೆಟ್ ಏನು ಹೇಳ್ತಾನಪ್ಪ ಅಂತಂದರೆ, ಇಲ್ಲಿ ಶೂನ್ಯ ಪ್ರಾಕಲ್ಪನೆ ಅಂತಂದರೆ ಒಬ್ಬ ವ್ಯಕ್ತಿ ಅಪರಾಧಿ ಎಂದು ಸಾಬೀತುಗೊಳ್ಳುವವರೆಗೂ ಅವನು ನಿರಪರಾಧಿಯೇ ಎಂಬ ಕಾನೂನಿನ ತತ್ವವನ್ನು ಶೂನ್ಯ ಪ್ರಾಕಲ್ಪನೆ ಹೋಲುತ್ತದೆ. ಇದೊಂದು ಸವಾಲಾಗಿದ್ದು ಸಂಶೋಧನೆಯ ಕಾರ್ಯ ಈ ಸವಾಲನ್ನು ನಿರಾಕರಿಸಲು ಸಂಗತಿಗಳಿಗೆ ಒಂದು ಅವಕಾಶ ನೀಡುವುದೇ ಆಗಿದೆ. ಇಲ್ಲಿ ಇಟ್ ಇಸ್ ಎ ಚಾಲೆಂಜ್. ಇಲ್ಲಿ ಒಬ್ಬ ಕ್ರಿಮಿನಲ್ ಅಂತಂದರೆ ಆ ಕ್ರಿಮಿನಲ್ ಅಂತ ಅವನು ಸಾಬೀತು ಆಗೋವರೆಗೂ ಕೂಡ, ರೆಕ್ಟಿಫೈ ಆಗೋವರೆಗೂ ಕೂಡ ಅವನು ಕ್ರಿಮಿನಲ್ ಅಲ್ಲ. ಈಗ ಯಾರೋ ಒಬ್ಬನ್ನ ಕಳ್ಳ ಅಂತೇಳಿ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಕೊಂಡೋಗಿ ಅವ್ನಿಗೆ FIR ಹಾಕಿ ಕೋರ್ಟಿಗೆ ಅವನ್ನ ತಗೊಂಡೋಗಿ ಹಾಜರುಪಡಿಸಿದ್ದಾರೆ ಅಂತಂದರೆ ಅವನು ಅಪರಾಧಿ ಆಗಲ್ಲ, ಕಳ್ಳ ಆಗಲ್ಲ. ಎಲ್ಲಿವರೆಗೂ ಕಳ್ಳ ಆಗಲ್ಲ, ನ್ಯಾಯಾಲಯ ಇವನನ್ನು ಅಪರಾಧಿ ಅಥವಾ ಕಳ್ಳ ಅಂತ ಘೋಷಣೆ ಮಾಡೋವರೆಗೂ ಕೂಡ ಅವನು ಕಳ್ಳ ಆಗಲ್ಲ. ಅಂತಹ ಇವುಗಳನ್ನು ನಾವೇನಂತ ಕರಿತೀವಿ, ಶೂನ್ಯ ಪ್ರಾಕಲ್ಪನೆ ಅಥವಾ ಶೂನ್ಯ ಪ್ರಾಕಲ್ಪನೆಗೆ ಇದು ಹೋಲುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಶೂನ್ಯ ಪ್ರಾಕಲ್ಪನೆ ಹೆಚ್ಚು ಖಚಿತವಾದುದು ಹಾಗೂ ನಿಖರವಾದುದು ಆಗಿರುವುದರಿಂದ ಅದನ್ನು ಇತರ ಪ್ರಾಕಲ್ಪನೆಗಳಿಗಿಂತ ಹೆಚ್ಚು ಉಪಯುಕ್ತವಾದುದು ಎನ್ನಲಾಗಿದೆ. ನೋಡಿ, ಇಲ್ಲಿ ಶೂನ್ಯ ಪ್ರಾಕಲ್ಪನೆ ಇದು ಹೆಚ್ಚು ಖಚಿತವಾದುದು, ಇದು ಭಾಳ ಸ್ಪೆಸಿಫಿಕ್ ಆಗಿರ್ತಕ್ಕಂಥದ್ದು ಮತ್ತು ಆ್ಯಕ್ಯುರೇಟ್ ಆಗಿರ್ತಕ್ಕಂಥದ್ದು. ಅದನ್ನು ಇತರ ಪ್ರಾಕಲ್ಪನೆಗಳಿಂದ ಹೆಚ್ಚು ಉಪಯುಕ್ತವಾದುದು ಅಂತ ಹೇಳಿ ಕರಿತೀವಿ. ಒಂದು ವಿಷಯವನ್ನು ಸರಿ ಎಂದು ಸಂಪೂರ್ಣ ಖಚಿತತೆಯಿಂದ ದೃಢಪಡಿಸುವುದಕ್ಕಿಂತ
ಅದನ್ನು ಸರಿಯಲ್ಲ ಎಂದು ಸಾಬೀತುಪಡಿಸುವುದು ಅತ್ಯಂತ ಸುಲಭ. ಒಂದು ವಿಷಯವನ್ನು ಸರಿ ಎಂದು ಸಂಪೂರ್ಣ ಖಚಿತ ದೃಢಪಡಿಸುವುದಕ್ಕೆ ಅದನ್ನು ಸರಿ ಇಲ್ಲ ಅಂತ ಹೇಳ್ಬಿಡ್ಬೋದು, ಇಟ್ ಈಸ್ ಸೋ ಈಸಿ. ಆದರೆ ಅದನ್ನು ಸರಿಯಿಲ್ಲ ಎಂದು ಸಾಬೀತುಪಡೋದು ಅತ್ಯಂತ ಸುಲಭ. ಅಂತೆಯೇ ಅದನ್ನು ಅತ್ಯಂತ ಉಪಯುಕ್ತವಾದುದು ಎನ್ನಲಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಈ ಏನು ಶೂನ್ಯ ಪ್ರಾಕಲ್ಪನೆ ಅಂತಕ್ಕಂಥದ್ದಿದೆ, ಶೂನ್ಯ ಪ್ರಾಕಲ್ಪನೆಯನ್ನು ಭಾಳ ವಿವರಣಾತ್ಮಕವಾಗಿ ಅದನ್ನು ಚರ್ಚೆ ಮಾಡ್ತಾ ಹೋಗ್ತಾರೆ. ಇದು ಸ್ವಲ್ಪ ಭಾಳ ಮಾರ್ಮಿಕ ವಿಚಾರಗಳನ್ನು ಒಳಗೊಂಡಿರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಇಲ್ಲಿ ಭಾಳ ಸರಳವಾಗಿ ನಿಮ್ಗೆ ಹೇಳೋದಾದರೆ ಏನಪ್ಪ ಅಂತಂದರೆ, ಒಬ್ಬ ವ್ಯಕ್ತಿ ಅಪರಾಧಿ ಎಂದು ಸಾಬೀತುಗೊಳ್ಳುವವರೆಗೂ ಅವನು ನಿರಪರಾಧಿ ಎಂಬ ಕಾನೂನು ತತ್ವವನ್ನು ಶೂನ್ಯ ಪ್ರಾಕಲ್ಪನೆ ಹೋಲುತ್ತದೆ. ಅಥವಾ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿರುವ ವಿದ್ಯಾರ್ಥಿಗಳು ಪಠ್ಯಕ್ರಮದಲ್ಲಿ ಹಿಂದುಳಿದಿದ್ದಾರಾ, ಪಠ್ಯ ಚಟುವಟಿಕೆಗಳಲ್ಲಿ ಅವ್ರು ಹಿಂದುಳಿದಿದ್ದಾರಾ ಅಂತಂದರೆ ಇಲ್ಲ ಅಂತಕ್ಕಂಥ ಏನು ಹೇಳಿಕೆಗಳಿದ್ದಾವೆ ಅಥವಾ ಸ್ಟೇಟ್ಮೆಂಟ್ ಇದೆ, ಅವುಗಳನ್ನು ನಾವು ಶೂನ್ಯ ಪ್ರಾಕಲ್ಪನೆ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ವೈ ಈಸ್ ದ ರಿಸರ್ಚ್ ಹೈಪೋಥಿಸಿಸ್ ಚೇಂಜ್ಡ್ ಇನ್ ನಲ್ ಹೈಪೋಥಿಸಿಸ್ ಫಾರ್ ವೆರಿಫಿಕೇಷನ್. ಇಲ್ಲಿ ಪರಿಶೀಲನೆಗಾಗಿ ಶೂನ್ಯ ಪ್ರಾಕಲ್ಪನೆಯನ್ನು ಸಂಶೋಧನಾ ಪ್ರಾಕಲ್ಪನೆಯನ್ನು ಏಕೆ ಬದಲಾಯಿಸಲಾಗಿದೆ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಯಾಕಾಗಿ ಇದನ್ನು ಬದಲಾಯಿಸಲಾಗಿದೆ ಅಂತಕ್ಕಂಥದ್ದು ಹೇಳ್ತಾನೆ. ದ ಮೇನ್ ರೀಸನ್ಸ್ ಅಕಾರ್ಡಿಂಗ್ ಟು ಬ್ಲಾಕ್ ಆ್ಯಂಡ್ ಚಾಂಪಿಯನ್ ಆರ್, ಅಂದರೆ ಬ್ಲಾಕ್ ಆ್ಯಂಡ್ ಚಾಂಪಿಯನ್ ಅಂತಕ್ಕಂಥವನು ಯಾಕೆ ಇದನ್ನು ಬದಲಾಯಿಸಲಾಗಿದೆ ಅಂದರೆ ಅವನೊಂದು ಕಾರಣವನ್ನು ಹೇಳ್ತಾ ಹೋಗ್ತಾನೆ. ಇಟ್ ಈಸ್ ಈಸಿಯರ್ ಟು ಪ್ರೂವ್ ಸಮಥಿಂಗ್ ಫಾಲ್ಸ್ ದ್ಯಾನ್ ಟು ಪ್ರೂವ್ ಇಟ್ ಟ್ರೂ. ಅದು ನಿಜವೆಂದು ಸಾಬೀತುಪಡಿಸುವುದಕ್ಕಿಂತ ಸುಳ್ಳು ಸಾಬೀತುಪಡಿಸುವುದು ಸುಲಭ. ಈಗಾಗಲೇ ನಾನು ಹೇಳಿದೆ, ಇಲ್ಲಿ ಒಂದು ವಿಷಯವನ್ನು ಸರಿಯೆಂದು ಸಂಪೂರ್ಣ ಖಚಿತತೆಯಿಂದ ದೃಢಪಡಿಸುವುದಕ್ಕಿಂತ ಅದನ್ನು ಸರಿಯಿಲ್ಲ ಎಂದು ಸಾಬೀತುಪಡಿಸುವುದು ಅತ್ಯಂತ ಸುಲಭ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಅದನ್ನು ನಿಜವೆಂದು ಸಾಬೀತುಪಡಿಸುವುದಕ್ಕಿಂತ ಸುಳ್ಳು ಅಂತ ಸಾಬೀತುಪಡಿಸುವುದು ಸುಲಭ. ನೆಕ್ಸ್ಟ್ ವೆನ್ ಒನ್ ಟ್ರೈಸ್ ಟು ಪ್ರೂವ್ ಸಮಥಿಂಗ್ ಇಟ್ ಇಂಡಿಕೇಟ್ಸ್ is firm belief and commitment to the idea, but when he wants to disapprove it indicates his objectivity. ಅಂದರೆ ಇಲ್ಲಿ ಒಬ್ಬನು ಏನನ್ನಾದರೂ ಸಾಬೀತುಪಡಿಸಲು ಪ್ರಯತ್ನಿಸಿದಾಗ ಅದು ಅವನ ಏನು ನಂಬಿಕೆ ಇರುತ್ತೆ, ಅವನ ನಂಬಿಕೆ ಮತ್ತು ಆಲೋಚನೆಯ ಬದ್ಧತೆಯನ್ನು ಸೂಚಿಸುತ್ತದೆ. ಆದರೆ ಅವನು ಅದನ್ನು ನಿರಾಕರಿಸಲು ಬಯಸಿದಾಗ ಅದು ಅವನ ವಸ್ತುನಿಷ್ಠತೆಯನ್ನು ಸೂಚಿಸುತ್ತದೆ ಅಂತ ಹೇಳ್ತಾನೆ. ನೋಡಿ, ಇನ್ನೊಂದು ಸಲ ಹೇಳ್ತೀನಿ. ಒಬ್ಬನು ಏನನ್ನಾದರೂ ಸಾಬೀತುಪಡಿಸಲು ಪ್ರಯತ್ನಿಸಿದಾಗ, ಏನನ್ನಾದರೂ ಸಾಬೀತು ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗ ಅದು ಅವನ ದೃಷ್ಟಿಯಲ್ಲಿ ನಂಬಿಕೆ ಅಥವಾ ಆಲೋಚನೆಯ ಬದ್ಧತೆಯನ್ನು ಸೂಚಿಸುತ್ತೆ. ಅವನ ದೃಷ್ಟಿಯಲ್ಲಿ ನಂಬಿಕೆ ಮತ್ತು ಆಲೋಚನೆ ಬದ್ಧತೆಯನ್ನು ಅಂದರೆ ಇದು ನೀನು ಸಾಬೀತುಪಡಿಸೋಕೆ ಹೊರಟಿರೋದು ಸರಿನಾ ಅಂತಕ್ಕಂಥದ್ದನ್ನ ಸೂಚಿಸುತ್ತೆ. ಆದರೆ ಅವನು ಅದನ್ನು ನಿರಾಕರಿಸಲು ಬಯಸಿದಾಗ ಅವನ ವಸ್ತುನಿಷ್ಠತೆಯನ್ನು ಸೂಚಿಸುತ್ತೆ. ಅದಕ್ಕೆ ಹೇಳಿದ್ದು ಶೂನ್ಯ ಪ್ರಾಕಲ್ಪನೆ ಇತರ ಪ್ರಾಕಲ್ಪನೆಗಳಿಗಿಂತ ಭಾಳ ಉತ್ತಮವಾದ್ದು ಅಂತ. ಯಾಕೆ ಇದನ್ನು ಖಚಿತವಾಗಿ ನಿಖರವಾಗಿ ಹೇಳ್ತಾನೆ. ನಿರಾಕರಿಸಲು ಬಯಸಿದಾಗ ಅದು ಅವನ ವಸ್ತುನಿಷ್ಠತೆಯನ್ನು ಸೂಚಿಸುತ್ತೆ ಅಂತಕ್ಕಂಥದ್ದು. ಇಟ್ ಇಸ್ ಆಬ್ಜೆಕ್ಟಿವಿಟಿ ಅಂತಕ್ಕಂಥ. ಅದು ಸರಿನಾ, ನೀನು ನಿರಾಕರಿಸಿದ ಸರಿನಾ ಅಂತಕ್ಕಂಥದ್ದನ್ನ ಹೇಳುತ್ತೆ. ವಸ್ತುನಿಷ್ಠತೆ ಅಂತಂದರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತಕ್ಕಂಥದ್ದು. ಮತ್ತು ಮೂರನೇದೇನಪ್ಪ ಅಂದರೆ, ಇಟ್ ಈಸ್ ಬೇಸ್ಡ್ ಆನ್ ಪ್ರಾಬಬಿಲಿಟಿ ಥಿಯರಿ. ಇಟ್ ಕೆನ್ ಐದರ್ ಬಿ ಟ್ರೂ ಆರ್ ಫಾಲ್ಸ್, ಇಟ್ ಕೆನಾಟ್ ಬಿ ಬೋತ್. ಇದು ಸಂಭವನೀಯತೆಯ ಒಂದು ಸಿದ್ಧಾಂತವನ್ನು ಆಧರಿಸಿರೋದ್ರಿಂದ ಅದು ನಿಜ ಅಥವಾ ಸುಳ್ಳು ಆಗಿರಬಹುದು, ಆದರೆ ಎರಡೂ ಆಗಿರಬಾರ್ದು. ಇಟ್ ಕೆನಾಟ್ ಬೋತ್. ಅದು ಸುಳ್ಳು ಆಗಿರಬಾರ್ದು, ನಿಜ ಎರಡೂ ಆಗಿರಬಾರ್ದು, ಯಾವುದಾದ್ರು ಒಂದಾಗಬೇಕು. ಇಟ್ ಈಸ್ ಎ ಟ್ರೂ ಆರ್ ಫಾಲ್ಸ್. ಯಾಕೆ? ಇದು ಸಂಭವನೀಯತೆ ಸಿದ್ಧಾಂತವನ್ನು ಆಧರಿಸಿದೆ. ಸಂಭವನೀಯತೆ, ಸಂಭವಿಸಬಹುದು, ಆಗಬಹುದು ಅಂತ ಹೇಳ್ತಾನೆ. ಅಲ್ಲಿ ಏನು ಆಗ್ಬೋದು, ವಿಲ್ ಬಿ, ಶೆಲ್ ಬಿ, ಅದು ಆಗ್ಬೋದು ಅಂತಕ್ಕಂಥದ್ದು, ಅದು ಆಗದೇನೂ ಕೂಡ ಇರ್ಬೋದು ಅಂತಕ್ಕಂಥದ್ದು. ಇಟ್ ಈಸ್ ಕನ್ವೆನ್ಷನ್ ಇನ್ ಸೋಷಿಯಲ್ ರಿಸರ್ಚ್ ಟು ಯೂಸ್ ನಲ್ ಹೈಪೋಥಿಸಿಸ್. ಶೂನ್ಯ ಸಿದ್ಧಾಂತವನ್ನು ಬಳಸುವುದು ಸಾಮಾಜಿಕ ಸಂಶೋಧನೆಯಲ್ಲಿ ಒಂದು ಸಮಾವೇಶವಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಕನ್ವೆನ್ಷನ್ ಇನ್ ಸೋಷಿಯಲ್ ರಿಸರ್ಚ್ ಟು ಯೂಸ್ ನಲ್ ಹೈಪೋಥಿಸಿಸ್. ಇದು ಭಾಳ ಶೂನ್ಯ ಪ್ರಾಕಲ್ಪನೆ ಅಂತಕ್ಕಂಥದ್ದನ್ನ ಬಳಸ್ತಕ್ಕಂಥದ್ದು ಭಾಳ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಒಂದು ವಿಚಾರವಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾವಿಲ್ಲಿ ಹೇಳ್ಬೋದು ಅಂತಕ್ಕಂಥ. ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ವಿಚಾರವಾಗಿದೆ ಅಂತಕ್ಕಂಥದ್ದು. ಒಟ್ಟಾರೆ ಇಲ್ಲಿ ಶೂನ್ಯ ಪ್ರಾಕಲ್ಪನೆ ಅಂತಕ್ಕಂಥದ್ದನ್ನ ನಾವು ಭಾಳ ಸರಳವಾಗಿ ಹೇಳೋದಾದರೆ, ಎ ವಿಧಾನವು ಬಿ ವಿಧಾನಕ್ಕಿಂತ ಹೆಚ್ಚು ಪ್ರಯೋಜನಕಾರಿ ಏನಲ್ಲ ಅಂತಕ್ಕಂಥದ್ದು. ಅಥವಾ ಪಠ್ಯೇತರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ವಿದ್ಯಾರ್ಥಿಗಳು ಪಠ್ಯ ಚಟುವಟಿಕೆಗಳಲ್ಲಿ ಏನೂ ಕಡಿಮೆ ಇಲ್ಲ ಅಂತ ಹೇಳೋದಕ್ಕಿಂತಲೂ, ಅಥವಾ ಒಬ್ಬ ವ್ಯಕ್ತಿ ಅಪರಾಧಿ ಎಂದು ಸಾಬೀತುಗೊಳ್ಳುವವರೆಗೂ ಅವನು ನಿರಪರಾಧಿ ಎಂಬ ಕಾನೂನಿನ ತತ್ವವನ್ನು ಶೂನ್ಯ ಪ್ರಾಕಲ್ಪನೆ ಹೋಲುತ್ತದೆ. ಈ ಉದಾಹರಣೆಗಳನ್ನು ಗಮನಿಸಿ ನೋಡಿದಾಗ ನೀವು
ಅಲ್ಲಿ ಸ್ಪೆಸಿಫಿಕ್ಕಾಗಿ ಏನನ್ನು ಕೂಡ ಹೇಳಿರಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇದನ್ನು ಗಮನದಲ್ಲಿಟ್ಕೊಂಡು ನೀವು ಇನ್ನಷ್ಟು ವಿಷಯಗಳನ್ನು ಇದ್ರ ಬಗ್ಗೆ ಚರ್ಚೆ ಮಾಡಿದರೆ ಇದು ಇನ್ನಷ್ಟು ಅರ್ಥ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.